ಮೂಢ ಅಸ್ತ್ರಕ್ಕೆ ಮುಖ್ಯಮಂತ್ರಿಗಳ ಬಳಿ ಮತ್ತೊಂದು ಅಸ್ತ್ರ ಇದೆ. ಅದೇ ಜಾತಿ ಗಣತಿಯ ಅಸ್ತ್ರವನ್ನ ಬಳಕೆ ಮಾಡೋಕೆ ಈಗ ಮುಂದಾಗ್ತಾ ಇದ್ದಾರೆ. ಇದು ಬಹಳ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ ರಾಜ್ಯದಲ್ಲಿ. ಈ ಅಸ್ತ್ರ ಪ್ರಯೋಗದ ಮೂಲಕವಾಗಿ ಏನ್ ಮಾಡಕ್ ಮುಂದಾಗ್ತಾರೆ ನೋಡೋಣ. ಸೋಮವಾರದಿಂದ ಜಾತಿ ಜನಗಣತಿ ಅಭಿಯಾನಕ್ಕೆ ಅಧಿಕೃತ ಚಾಲನೆ ಸಿಗಲಿದೆ ಅಂತಿದ್ದಾರೆ. ಕಾಂಗ್ರೆಸ್ನ ಕೆಲವು ಶಾಸಕರಿಂದಲೇ ಅಧಿಕೃತ ಚಾಲನೆ ಸಿಗುವ ಸಾಧ್ಯತೆ ಇದೆ ಅಂತಿದ್ದಾರೆ. ಜಾತಿ ಜನಗಣತಿಗೆ ಬೇರೆ ಸಮುದಾಯದ ಸ್ವಪಕ್ಷ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕಮಾಂಡ್ ಮಧ್ಯಸ್ಥಿಕೆ ಮೂಲಕ ಸಮಾಧಾನ ಪಡಿಸುವ ಲೆಕ್ಕಾಚಾರ ಒಂದು ಕಡೆಗಿದೆ. ಡಿಸೆಂಬರ್ ಅಧಿವೇಶನದಲ್ಲಿ ಮಾಸ್ಟರ್ ಸ್ಟ್ರೋಕ್ಗೆ ಸಿಎಂ ಲೆಕ್ಕಾಚಾರವನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಈಗ ಮೂಢಾಸ್ತ್ರಕ್ಕೆ ಸಿದ್ದರಾಮಯ್ಯ ಬತ್ತಳಿಕೆಯಲ್ಲಿ ಜಾತಿ ಜನಗಣತಿಯ ಪ್ರತ್ಯಾಸ್ತ್ರವನ್ನ ಬಳಕೆ ಮಾಡೋಕೆ ಮುಂದಾಗಿರೋದು. ಸೋಮವಾರದಿಂದ ಜಾತಿ ಜನಗಣತಿಯ ಅಭಿಯಾನಕ್ಕೆ ಅಧಿಕೃತವಾಗಿ ಚಾಲನೆ ಸಿಗಲಿದೆ. ಕಾಂಗ್ರೆಸ್ನ ಕೆಲವು ಶಾಸಕರಿಂದಲೇ ಅಧಿಕೃತ ಚಾಲನೆ ಸಿಗುವ ಸಾಧ್ಯತೆ ಇದೆ ಅಂತಿದ್ದಾರೆ. ಜಾತಿ ಜನಗಣತಿ ಬೇರೆ ಸಮುದಾಯದ ಸ್ವಪಕ್ಷೀಯ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕಮಾಂಡ್ ಮಧ್ಯಸ್ಥಿಕೆ ಮೂಲಕ ಸಮಾಧಾನ ಪಡಿಸುವಂತ ಲೆಕ್ಕಾಚಾರ ಇದರಲ್ಲಿ ಕಾಣಿಸಿಕೊಳ್ಳುತ್ತಾ ಇದೆ. ಕಾರಣ ಇಷ್ಟೇ, ಯಾವ ಸಮುದಾಯದ ಎಷ್ಟು ಜಾತಿ ಎಷ್ಟು ನಂಬರ್ಸ್ಗಳಿದೆ ಅದು ಸುಳ್ಳು ಅಂತ ಕೆಲವರು. ಫಾರ್ ಎಕ್ಸಾಂಪಲ್, ಒಕ್ಕಲಿಗರ ವಿಚಾರದಲ್ಲಿ ಒಂದ್ ಕಡೆಗೆ, ಲಿಂಗಾಯತರ ವಿಚಾರದಲ್ಲಿ ಒಂದ್ ಕಡೆಗೆ ಬಂದಿತ್ತು. ಒಕ್ಕಲಿಗರು ಬಹಳ ದೊಡ್ಡ ಮಟ್ಟದಲ್ಲಿ ಇದನ್ನು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಿದ್ದು. ನಮ್ಮ ಸಮುದಾಯದ ನಂಬರ್ಸ್ಗಳಷ್ಟಲ್ಲ, ನಮ್ಮನ್ನು ಯಾರು ಕೇಳೇ ಇಲ್ಲ, ನಮ್ಮನ್ನು ಯಾರು ಮಾತನಾಡಿಸೇ ಇಲ್ಲ, ಅದು ಹೆಂಗೆ ಜಾತಿ ಗಣತಿ ಮಾಡಿಬಿಟ್ರಿ ನೀವು ಅನ್ನುವಂಥದ್ದನ್ನ ಹಲವು ಟೀಕೆಗಳನ್ನ ಮಾಡಿದ್ರು. ಆ ನಿಟ್ಟಿನಲ್ಲಿ ಈಗ ಇದನ್ನ ಅಧಿಕೃತವಾಗಿ ತರೋಕೆ, ಜಾರಿ ತರೋಕೆ ಮುಂದಾದ್ರೆ ಅದು ಹೋರಾಟ ಹೇಗೆ ಶುರುವಾಗುತ್ತೆ ಅಂತ ಗೊತ್ತಿಲ್ಲ. ಕಾರಣ ಸಮುದಾಯದ ಸ್ವಾಮೀಜಿಗಳೆಲ್ಲ ಇದಕ್ಕೆ ತೀವ್ರವಾದಂಥ ವಿರೋಧವನ್ನ ವ್ಯಕ್ತಪಡಿಸಿದ್ದು. ಸರಿಯಾಗಿ ನೀವು ಮಾಡಿಲ್ಲ ಈ ಜಾತಿ ಜನಗಣತಿಯನ್ನ, ಮತ್ತೊಮ್ಮೆ ಜಾತಿ ಜನಗಣತಿಯನ್ನ ಮಾಡಿಸ್ಬೇಕು ನೀವು ಅಂತ ಹೇಳಿ. ಸರಿಯಾಗಿ ಮನೆ ಮನೆಗೆ ಹೋಗಿ ಲೆಕ್ಕವನ್ನ ಹಾಕಿಲ್ಲ, ಸುಮ್ಮನೆ ಕಾಟಾಚಾರಕ್ಕೆ ಮಾಡಿದಂಗೆ ಮಾಡಿದೆ ಅನ್ನುವಂಥ ಟೀಕೆಗಳಿಗೆ ಗುರಿಯಾಗಿತ್ತು ಜಾತಿ ಜನಗಣತಿ. ಈ ನಿಟ್ಟಿನಲ್ಲಿ ಈಗ ಮೂಢ ಅಸ್ತ್ರ ಬಂದಿದ್ದಕ್ಕೇನೆ ಜಾತಿ ಜನಗಣತಿ ಅಸ್ತ್ರವನ್ನ ಪ್ರಯೋಗ ಮಾಡೋಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಬಟ್ ಇದು ಅವ್ರು ಅಂದಿರೋ ರೀತಿಯಲ್ಲಿ ಪಾಸಿಟಿವ್ ಆಗುತ್ತಾ ಅಥವಾ ನೆಗೆಟಿವ್ ಆಗುತ್ತಾ ಗೊತ್ತಿಲ್ಲ. ಹೇಳಿದ್ರು ಡೆಲ್ಲಿಗೆ ಹೋಗ್ತೀನಿ ಅಂತ ಇನ್ನೂ ತೀರ್ಮಾನನೇ ಮಾಡಿಲ್ಲ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಸಮಾವೇಶ ಮಾಡಿದ್ರು ಮೈಸೂರಿನಲ್ಲಿ. ಆ ಸಮಾವೇಶದಲ್ಲಿ ಹೇಳಿದ್ದೆ, ನಾನು ರಿಪೋರ್ಟ್ನ ತಗೊಂಡಿದ್ದೀವಿ, ರಿಪೋರ್ಟ್ ಕ್ಯಾಬಿನೆಟ್ನಲ್ಲಿ ಮಂಡಿಸಬೇಕು, ಅಲ್ಲಿ ಚರ್ಚೆ ಆಗಬೇಕು, ಆಮೇಲೆ ಅದು ಜಾರಿಯಾಗಿ ಮಾಡಬೇಕು, ಅದಾದಮೇಲೆ ಜಾರಿ ಮಾಡ್ತೀವಿ ಅಂತೇಳಿ ಹೇಳಿದ್ದೆ. ಆ ಹಿನ್ನೆಲೆಯಲ್ಲಿ ಹೇಳಿರಬೇಕು ಅಂತ ಅನಿಸುತ್ತೆ. ಇಲ್ಲ, ಭೇಟಿ ಮಾಡಿದ್ರೆ ನಿಜ, ಹೇಳೋದು ನಿಜ, ಬಟ್ ಯಾವಾಗ ಮಾಡ್ತೀವಿ ಕ್ಯಾಬಿನೆಟ್ ಮುಂದೆ ತರಬೇಕಲ್ಲ, ಅದನ್ನು ಕ್ಯಾಬಿನೆಟ್ ಮುಂದೆ ಮಂಡಿಸಿ ನಾನು ಬ್ಯಾಕ್ವರ್ಡ್ ಕ್ಲಾಸ್ ಇಲಾಖೆ ಮಂತ್ರಿ ಜೊತೆ ಮಾತಾಡ್ತೀನಿ. ಅವ್ರ ಜೊತೆ ಮಾತಾಡಿ ಆಮೇಲೆ ಟೇಕ್ ಎ ಡಿಸಿಷನ್. ಮುಂದಿನ ವಾರ ಅಂತ ಹೇಳಿಲ್ಲ. ಅವ್ರ ಅಭಿಪ್ರಾಯ, ಅವ್ರ ಒತ್ತಾಯ ಹಂಗಿರ್ಬೋದು, ಮುಂದಿನ ವಾರ ಮಾಡಿ ಅಂತ ಒತ್ತಾಯ ಮಾಡಿರ್ಬೋದು. ಬಟ್ ಮುಂದಿನ ವಾರ ನಾವು ಬ್ಯಾಕ್ವರ್ಡ್ ಕ್ಲಾಸ್ನವ್ರ ಜೊತೆ ಕಮಿಟಿ ಅವರ ಇಲಾಖೆ ಜೊತೆ ಮಾತಾಡಿ ಆಮೇಲೆ ಆ ವರದಿ ಕ್ಯಾಬಿನೆಟ್ ಮುಂದೆ ಚರ್ಚೆ ಆಗಬೇಕು, ಆಮೇಲೆ ಅಸೆಂಬ್ಲಿ ಮುಂದೆ ಮಂಡಿಸ್ಬೇಕು. ಇವೆಲ್ಲ ಆಗ್ಬೇಕಲ್ಲ ಪ್ರೊಸೀಜರು. ಅವೆಲ್ಲ ನನ್ನ ಜೊತೆ ಚರ್ಚೆ ಮಾಡಿದ್ರಪ್ಪ. ಚರ್ಚೆ ಮಾಡಿದ್ದು ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್ ಆನ್ ದಟ್. ಓಕೆ, ಯಾರು ಹೇಳಿದ್ರು ಡೆಲ್ಲಿಗೆ ಹೋಗ್ತೀನಿ ಅಂತ ಇನ್ನೂ ತೀರ್ಮಾನನೇ ಮಾಡಿಲ್ಲ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಇಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈ ವಿಚಾರದಲ್ಲಿ ಹಿಂದೆ ಬಹಳ ಅಬ್ಜೆಕ್ಷನ್ಗಳು ಕೇಳಿ ಬರ್ತಾ ಇದ್ದಿತ್ತು. ಒಂದು ಕಡೆಗೆ ಒಕ್ಕಲಿಗ ಸಮುದಾಯವು ಕೂಡ ತೀವ್ರವಾಗಿ ಇದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇತ್ತು. ಸ್ವಾಮೀಜಿಗಳೆಲ್ಲ ಇದಕ್ಕೆ ಸಹಿ ಹಾಕಿ ಒಂದು ಪತ್ರ ಚಳವಳಿಯನ್ನು ಆರಂಭ ಮಾಡಿದ್ರು. ಬಟ್ ಈಗ ಪಾಸಿಟಿವ್ ವೇಯಲ್ಲಿ ಇದನ್ನ ಸರ್ಕಾರದ ನೋಡ್ತಾ ಇದೆ. ಸಿದ್ದರಾಮಯ್ಯನವರ ಆಪ್ತರೆಲ್ಲ ಪಾಸಿಟಿವ್ ವೇಲಿ ಇದೊಂದಿಷ್ಟು ಪ್ಲಸ್ ಪಾಯಿಂಟ್ ಆಗ್ಬೋದು ಅಂತ ಹೇಳಿ. ಬಟ್ ರಿಪರ್ಕೇಷನ್ ಆಗುವಂತ ಸಾಧ್ಯತೆಗಳು ಕೂಡ ಅಲ್ಲಗಳೆಯೋ ಹಾಗಿಲ್ವಲ್ಲ? ಖಂಡಿತ ಅರುಣ್, ಮೊನ್ನೆ 2 ದಿನದ ಹಿಂದೆ ಕಾಂಗ್ರೆಸ್ನ ಕೆಲವು ಸಚಿವರು, ಶಾಸಕರುಗಳು, ಹಿಂದುಳಿದ ವರ್ಗದವರು ಒಂದು ಸಭೆಯನ್ನು ಮಾಡ್ತಾರೆ. ಆ ಸಭೆ ಸಹಜವಾಗಿ ಸಿದ್ದರಾಮಯ್ಯ ವಿಚಾರದಲ್ಲಿ ಆದಂಥ ಬೆಳವಣಿಗೆಗಳು ಅಥವಾ ಸಿದ್ದರಾಮಯ್ಯ ಕೊಟ್ಟಂಥ ಹೇಳಿಕೆ ಏನಿತ್ತು, ಮುಂದಿನ ವರ್ಷದ ದಸರಾದವರೆಗಿನ ಆಶೀರ್ವಾದ ಅನ್ನುವಂಥ ವಿಚಾರ, ಅವೆಲ್ಲವೂ ಸಹಜವಾಗಿ ಅದ್ರ ಬಗ್ಗೆ ಚರ್ಚೆ. ಅಂದರೆ ಅದು ಪ್ರಮುಖವಾಗಿ ಜಾತಿ ಜನಗಣತಿ ವಿಚಾರ. ಅಂದರೆ ಸಿದ್ದರಾಮಯ್ಯ ಆಪ್ತವಲಯದಲ್ಲಿ ನಡೀತಿರುವಂಥ ಒಂದು ಚರ್ಚೆ ಅಂದರೆ ಸಿದ್ದರಾಮಯ್ಯ ಅವ್ರನ್ನ ಮೂಢ ಟಾರ್ಗೆಟ್ ಮಾಡೋದೇ ರಾಜಕೀಯ ಟಾರ್ಗೆಟ್ ಅನ್ನೋದಾದರೆ, ನಾವು ಅದಕ್ಕೆ ಪೊಲಿಟಿಕಲಿ ರಿಪ್ಲೈ ಮಾಡೋದಕ್ಕೆ ನಮ್ಮ ಬಳಿ ಇರುವಂಥ ವೆಪನ್ ಯಾವುದು ಅಂದರೆ ಅದು ಜಾತಿ ಜನಗಣತಿಯ ಅಸ್ತ್ರ. ಜಾತಿ ಜನಗಣತಿಯ ವರದಿ ಒಮ್ಮೆ ಬಹಿರಂಗವಾದರೆ ಈ ರಾಜ್ಯದಲ್ಲಿರುವಂಥ ಜಾತಿ ಸಮುದಾಯಗಳಲ್ಲಿ ಯಾವ ವರ್ಗ ದೊಡ್ಡ ಪ್ರಮಾಣದಲ್ಲಿದೆ ಅನ್ನುವಂಥದ್ದು ಬಹಿರಂಗವಾಗುತ್ತೆ. ಅದು ಅಹಿಂದ ವರ್ಗವೇ ದೊಡ್ಡ ಪ್ರಮಾಣದಲ್ಲಿದ್ದಾಗ ಅಹಿಂದ ವರ್ಗದ ನಾಯಕ ಸಿದ್ದರಾಮಯ್ಯ ಅವ್ರನ್ನ ಟಚ್ ಮಾಡುವಂಥದ್ದು ಅಷ್ಟು ಸುಲಭದ ಮಾತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇದೆ ಅನ್ನುವಂಥದ್ದು.
ಸೋಮವಾರ ಬಹುತೇಕ ಒಂದಷ್ಟು ಶಾಸಕರು ಸಚಿವರ ಗುಂಪು ಒಟ್ಟಾಗಿ ಒಂದು ನಿಯೋಗದ ರೀತಿಯಲ್ಲಿ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಜಾತಿ ಜನಗಣತಿ ವರದಿಯ ಜಾರಿಗೆ ಮುಂದಾಗಿ ಅನ್ನುವಂಥ ಮನವಿಯನ್ನು ಸಲ್ಲಿಸಲಿಕ್ಕೆ ಮುಂದಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗೆ ಮಾಡುವ ಮೂಲಕವಾಗಿ ಒತ್ತಡವನ್ನು ಕ್ರಿಯೇಟ್ ಮಾಡಿದ್ರೆ ಸಹಜವಾಗಿ ಅದು ವಿರೋಧಿ ಪಾಳ್ಯದಲ್ಲಿ ಕೂಡ ರಿಫ್ಲೆಕ್ಟ್ ಆಗುತ್ತೆ. ಏನು ಜಾತಿ ಜನಗಣತಿ ವರದಿ ಬಹಿರಂಗವಾಯಿತು ಅಂದ್ರೆ, ಜಾತಿ ಸಮುದಾಯಗಳ ಲೆಕ್ಕಾಚಾರ ಹಿಂದೆ ಮುಂದೆ ಆಯಿತು ಅಂದ್ರೆ ಅದು ಮುಂದಿನ ಪರಿಣಾಮ ಬೇರೆ ರೀತಿ ಇರುತ್ತೆ ಅನ್ನುವಂಥ ಒಂದು ಸಂದೇಶ ರವಾನಿಸಿದಂಗೂ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಸಂದರ್ಭದಲ್ಲಿ ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಆದರೆ ಕಾಂಗ್ರೆಸ್ನಲ್ಲೇ ಇರುವಂಥ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ಅವತ್ತು ವಿರೋಧವನ್ನ ಮಾಡಿತ್ತು, ಈಗಲೂ ಕೂಡ ವಿರೋಧವನ್ನ ಮಾಡ್ತಾ ಇದೆ. ಹಾಗಾದ್ರೆ ಇದನ್ನ ಹೇಗೆ ಹ್ಯಾಂಡಲ್ ಮಾಡಕ್ ಸಾಧ್ಯ ಮುಖ್ಯಮಂತ್ರಿಗಳ ಕೈಲಿ? ಕೇವಲ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ ಕೂಡಲೇ ಅದು ಸರಿಯಾಗುತ್ತಾ? ಈ ಎಲ್ಲವೂ ಕ್ಯಾಲ್ಕುಲೇಷನ್ಸ್ ಇದ್ದೇ ಇರುತ್ತೆ. ಸಹಜವಾಗ ವಿರೋಧಾಭಾಸಗಳ ನಡುವೆ ಇದನ್ನ ಅವರೇನಾದ್ರೂ ಕೌಂಟರ್ ವೆಪನ್ ಮಾಡ್ಕೊಳ್ಳೋದಾದ್ರೆ ಅಷ್ಟು ಸುಲಭನ ಅನ್ನುವಂಥ ಪ್ರಶ್ನೆಯೂ ಕೂಡ ಉದ್ಭವಿಸುತ್ತೆ. ಅದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ತೀರ್ಮಾನ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. ಅರುಣ್.